ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಏನೋ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಪ್ರಾಬ್ಲಮ್ ಅಂದ್ರೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್. ಈಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅಂದಾಗ IVF ಮೊರೆ ಹೋಗ್ತಾರೆ. IVF ನಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ರೇಟ್ ಇರುತ್ತೆ, IVF ಟ್ರೀಟ್ಮೆಂಟ್ ಹೇಗಿರುತ್ತೆ, ಯಾವ ರೀತಿ IVF ಟ್ರೀಟ್ಮೆಂಟ್ಗೆ ಸೆಂಟರ್ಗಳನ್ನ ಚೂಸ್ ಮಾಡಬೇಕಾಗತ್ತೆ, ಈ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗರ್ಭಗುಡಿ IVF ಸೆಂಟರ್ನ ಡಾಕ್ಟರ್ಸ್ ಆದಂತಹ ಕನ್ಸಲ್ಟೆಂಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಾದಂತಹ ಡಾಕ್ಟರ್ ಚಿನ್ಮಯ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಏನು ಡಾಕ್ಟರ್ ಶುಭಾ ಅವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಚಿನ್ಮಯ್, ಮೊದಲಿಗೆ ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ಬಂದಾಗ IVF ಮೊರೆ ಹೋಗ್ತಾರೆ. ಸೊ ಈ IVF ಟ್ರೀಟ್ಮೆಂಟ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ ಅಂತ? ಸೊ ಹಲವಾರು ರೀತಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಕೆಲವ್ರಿಗೆ OITI ಅಂತ ಹೇಳ್ತೀವಿ, ಅಂದರೆ ಮೊಟ್ಟೆ ಬೆಳೆಯೋದಕ್ಕೆ ಮಾತ್ರೆಗಳನ್ನ ಕೊಟ್ಟು ನಂತರ ಅವ್ರು ಟ್ರೈ ಮಾಡೋದು. ಇನ್ನೊಂದು IUI ಅಂತ ಹೇಳ್ತೀವಿ, ಅಂದರೆ ವೀರಾಣುಗಳನ್ನ ಡೈರೆಕ್ಟಾಗಿ ಗರ್ಭಕೋಶಕ್ಕೆ ಹಾಕೋದು. ಇದು ಸಿಂಪಲ್ ಮೆಥಡ್. ಯಾವುದು ವರ್ಕ್ ಆಗದೆ ಇದ್ದಾಗ ಅಂಥವ್ರಿಗೆ ನಾವು IVFಗೆ ಹೋಗಬೇಕು ಅಂತ ಸಲಹೆ ಕೊಡ್ತೀವಿ. ಈ IVF ಅಂದ್ರೆ ಏನು ಅಂತ ಹೇಳೋದಾದ್ರೆ, ಈಗ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರೀತಾರೆ IVF ಅಂದರೆ. ಇನ್ವಿಟ್ರೋ ಅಂದರೆ ಪ್ರತಿಯೊಂದು ಇದು ಪ್ರಾಸೆಸ್ ಹೊರಗಡೆ ಆಗೋದಕ್ಕೆ ಇನ್ವಿಟ್ರೋ, ದೇಹದಿಂದ ಹೊರಗಡೆ ಮಾಡೋದು. ಈಗ ನಾರ್ಮಲ್ ಆಗಿ ಅಂಡಾಶಯಲ್ಲಿ ಮೊಟ್ಟೆ ಬೆಳವಣಿಗೆ ಆಗುತ್ತೆ. ಆ ಮೊಟ್ಟೆ ಬಂದು ಗರ್ಭನಾಳದಲ್ಲಿ ಕೂರುತ್ತೆ. ನಂತರ ಬರೋ ವೀರಾಣುಗಳು ಆ ಗರ್ಭನಾಳದೊಳಗೆ ಹೋಗಿ ಮೊಟ್ಟೆ ಜೊತೆ ಸೇರಿ ಭ್ರೂಣ ಆಗಿ ಆ ಭ್ರೂಣ ಗರ್ಭಕೋಶಕ್ಕೆ ಬಂದು ಅಂಟ್ಕೋಬೇಕು. ಸೊ ಈ ಪೂರ್ತಿ ಭ್ರೂಣ ಆಗೋ ಪ್ರಾಸೆಸ್ ಏನಿದೆ ಅದನ್ನ ನಾವು ಹೊರಗಡೆ ಮಾಡೋದಕ್ಕೆ IVF ಅಂತೀವಿ. ಸೊ IVF ನಲ್ಲಿ ಯಾವ ರೀತಿ ಇರುತ್ತೆ, ಅವರಿಗೆ ಪ್ರತಿದಿನ ಇಂಜೆಕ್ಷನ್ಸ್ ಅವಶ್ಯಕತೆ ಇರುತ್ತೆ. ಮೊಟ್ಟೆ ಬೆಳವಣಿಗೆಗೆ ಒಂದು 10 ರಿಂದ 12 ದಿನ ಅದು ಹಾರ್ಮೋನ್ಸ್ ಏನಿದೆ ದೇಹದಲ್ಲಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಇಂಜೆಕ್ಷನ್ ರೂಪದಲ್ಲಿ 10 ರಿಂದ 12 ದಿನ ಕೊಟ್ಟು ಅದೆಲ್ಲ ಮೊಟ್ಟೆಗಳು ಬೆಳೀತಿದ್ಯಾ ಅಂತ ಸ್ಕ್ಯಾನಿಂಗ್ ಮೂಲಕ ತಿಳ್ಕೊಂಡು ನಂತರ ಆ ಮೊಟ್ಟೆಗಳನ್ನ ಅನಸ್ತೇಷಿಯಾ ಕೊಟ್ಟು ಹೊರಗಡೆ ತೆಗೆದು ಅದರಲ್ಲಿ ಚೆನ್ನಾಗಿರೋ ಮೊಟ್ಟೆಗಳಿಗೆ ವೀರಾಣುಗಳನ್ನ ಹಾಕಿ ಆವಾಗ ಭ್ರೂಣನ ಬೆಳೆಯೋದಿಕ್ ಬಿಟ್ಟು ಆ ಭ್ರೂಣನ ಗರ್ಭಕೋಶಕ್ಕೆ ಹಾಕೋ ಪ್ರಾಸೆಸ್ಗೆ IVF ಅಂತ ಕರಿತೀವಿ. ಸೊ ಇದು ಎಲ್ರಿಗೂ ಅವಶ್ಯಕತೆ ಇರಲ್ಲ, ಒಂದು ಸ್ಪೆಸಿಫಿಕ್ ಜನಕ್ಕೆ ಮಾತ್ರ ಬೇಕಾಗುತ್ತೆ. ಅಂಥವ್ರಿಗೆ ಸೆಲೆಕ್ಟ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ನಾವು ಇದು ಸಲಹೆ ಕೊಡ್ತೀವಿ. ಓಕೆ ಡಾಕ್ಟರ್. ಡಾಕ್ಟರ್ ಶುಭಾ, ಈಗ ಡಾಕ್ಟರ್ ಚಿನ್ಮಯ್ ಅವರು ಹೇಳ್ತಾ ಇದ್ರು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ಹಲವಾರು ಟ್ರೀಟ್ಮೆಂಟ್ಸ್ ಇರುತ್ತೆ ಅಂತ. ಸೊ ಈ IVF ನ ಪರ್ಟಿಕ್ಯುಲರ್ ಆಗಿ IVF ಟ್ರೀಟ್ಮೆಂಟೇ ತಗೋಬೇಕು ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ತಗೋಬೇಕಾಗತ್ತೆ IVF ಟ್ರೀಟ್ಮೆಂಟ್ ನ ಅಂತ? IVF ಎಲ್ಲರಿಗೂ ಅವಶ್ಯಕತೆ ಇರಲ್ಲ. ಡಾಕ್ಟರ್ ಚಿನ್ಮಯ್ ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ IVF ಆಲ್ರೆಡಿ ಪ್ರಾಸೆಸ್ನ ಹೇಳಿದ್ದಾರೆ. ಬಟ್ ಇಂಡಿಕೇಶನ್ ಏನಿರುತ್ತೆ, ಯೂಶಲಿ ಈಗ ಬರೋ ದಂಪತಿಗಳು ಕಪಲ್ಸ್ ಯೂಶಲಿ 30-35 ಇಯರ್ಸ್ಗೆ ಮದುವೆ 30-35 ಇಯರ್ಸ್ಗೆ ಮದುವೆ ಆಗ್ತಿದ್ದಾರೆ. ಮದುವೆ ಆದ ನಂತರ ಒಂದು ಆಲ್ಮೋಸ್ಟ್ 5 to 8 ಇಯರ್ಸ್ ಮದುವೆಗೆ ಗ್ಯಾಪ್ ತಗೊಂಡು ಕೆರಿಯರ್ ಓರಿಯೆಂಟೆಡ್ ಅಂತ ಹೇಳಿ ಗ್ಯಾಪ್ ತಗೊಂಡು ಅದಾದಮೇಲೆ ಡೈರೆಕ್ಟ್ IVFಗೆ ಬರ್ತಿದ್ದಾರೆ. ಅವರು ನ್ಯಾಚುರಲಿ ಟ್ರೈ ಮಾಡೇ ಇರಲ್ಲ. ಸೊ ಅವ್ರಿಗೆ ಆಪ್ಷನ್ಸ್ ಕೊಡೋ ಬದಲು ಇಂಡಿಕೇಟೆಡ್ ಪೇಷಂಟ್ಸ್ಗೆ ಮಾತ್ರ ಕೊಟ್ಟಾಗ ಆವಾಗ IVF ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ. ಸೊ ಆಸ್ ಸಚ್ ಇಂಡಿಕೇಶನ್ಸ್ ಅಥವಾ IVF ಪೇಷಂಟ್ಸ್ಗೆ ಸೆಲೆಕ್ಟ್ ಮಾಡೋ ಗ್ರೂಪ್ ಯಾವುದು? ಒಂದು ಏಜ್, ಅಂದರೆ ಮಹಿಳೆಯರ ವಯಸ್ಸು ತುಂಬ ಪ್ರಾಮುಖ್ಯತೆ. ಏಜ್ 30 ಇಯರ್ಸ್ಗಿಂತ ಮೇಲೆ ಹೋಗ್ತಾ ಇದ್ರೆ ಮೊಟ್ಟೆ ಸಂಖ್ಯೆ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು ಅದು ಕಡಿಮೆ ಆಗ್ತಾ ಹೋಗುತ್ತೆ. 35 ಇಯರ್ಸ್ ಆದ ನಂತರ ಅವ್ರ ಮೊಟ್ಟೆಗಳ ಸಂಖ್ಯೆ ಇನ್ನೂ ಕ್ಷೀಣಿಸ್ತಾ ಹೋಗುತ್ತೆ. ಒಂದು ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ತಿದ್ದಂಗೆ ಆಗ ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ದಂಪತಿ ಆಲ್ಮೋಸ್ಟ್ ಒಂದು 31 ಇಯರ್ಸು, ಮದುವೆ ಆಗಿ 8 ವರ್ಷ ಆಗಿದೆ. ಗಂಡನ ವಯಸ್ಸು ಬಂದು 38. ಇಬ್ಬರು ಆಲ್ಮೋಸ್ಟ್ ಟ್ರೈ ಮಾಡ್ತಾನೆ ಇದ್ರು. ನ್ಯಾಚುರಲಿ ಎಲ್ಲ ಪ್ರಾಸೆಸ್ಸು ಟ್ರೈ ಮಾಡಿ ಹೊರಗಡೆ ಒಂದು 3-4 ಕಡೆ ತೋರಿಸಿದ್ದಾರೆ. ಎಲ್ಲ ಕಡೆ ಮಾಡ್ಬೋದು, ನ್ಯಾಚುರಲಿ ನೋಡೋಣ ಅಂತ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ನಮ್ಮ ಸೆಂಟ್ರಿಗೆ ಬಂದು ಸ್ಕ್ಯಾನ್ ಮಾಡಿಸಿದ್ರೆ ಒಂದು ಕಡೆ 2, ಇನ್ನೊಂದು ಕಡೆ 3 ಮೊಟ್ಟೆ ಅಷ್ಟೇ ಇದೆ. AMH 0.2 ಇದೆ. ಸೊ ಅವ್ರಿಗೆ ನಾವು ಕೌನ್ಸಿಲ್ ಮಾಡೋದು IVF ಅಂತ ಹೇಳ್ಬೋದೇ ಹೊರತು ಈಗ ಕ್ವಾಲಿಟಿನ ಸ್ಕ್ಯಾನಲ್ಲಿ ಹೇಳಲಿಕ್ಕೆ ಆಗಲ್ಲ. ಸೊ ಆ ರೀತಿ ತುಂಬ ದಂಪತಿಗಳು
ಅವರ ಮದುವೆ ಮದುವೆನ ಕಳ್ಕೊಂಡು ಅದಾದಮೇಲೆ ಲೇಟಾಗಿ ಬಂದಾಗ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದು ಟ್ಯೂಬಲ್ ಬ್ಲಾಕ್ ಅಂತ ಹೇಳ್ತೀವಿ. ಅಂದರೆ ಎರಡು ಗರ್ಭನಾಳ ಏನಿದೆ ಅದು ಬ್ಲಾಕ್ ಆದಾಗ, ಅದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಆದಾಗ ಗರ್ಭನಾಳ ಆಪರೇಷನ್ ಮಾಡಿ ತೆಗಿತೇವೆ. ಇಲ್ಲ ಅಂದರೆ ಮಕ್ಕಳು ನಿಲ್ಲೋ ಆಪರೇಷನ್, ಅಂದರೆ ಎಸ್ಪೆಷಲಿ ಒಂದು 2-3 ಜನ ಮಕ್ಕಳಾದಮೇಲೆ ಗರ್ಭನಾಳ ಅಂದರೆ ಮಕ್ಕಳು ಬೇಡ ಅಂತ ಹೇಳಿ ಗರ್ಭನಾಳ ಆಪರೇಷನ್ ಮಾಡಿದಾಗ ಅವ್ರಿಗೆ ಮತ್ತೆ ಮಕ್ಕಳು ಬೇಕು ಅಂದಾಗ ಆಗ ಕೂಡ IVF ಆಗೋ ಚಾನ್ಸಸ್, IVFಗೆ ಬೇಕಾಗೋ ಸಾಧ್ಯತೆಗಳು ಬೆಟರ್ ಇರುತ್ತೆ. ಮೂರನೇದು ಮೇಲ್ ಇನ್ಫರ್ಟಿಲಿಟಿ, ಎಸ್ಪೆಷಲಿ ವೀರಾಣು ಕೌಂಟ್ ತುಂಬ ಕಡಿಮೆ ಆದಾಗ, ಇಲ್ಲ ಆಸೋಸ್ಪರ್ಮಿಯಾ ವೀರಾಣು ಕೌಂಟ್ ಇಲ್ಲವೇ ಇಲ್ಲ ಅಂದಾಗ ಅವ್ರಿಗೆ ಇನಿಷಿಯಲಿ ಒಂದು 10 ವರ್ಷಕ್ಕಿಂತ ಮುಂಚೆ ಅವ್ರಿಗೆ ಮಕ್ಕಳೇ ಆಗಲ್ಲ, ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ, ದಾನಿಗಳಿಂದ ಟ್ರೈ ಮಾಡಿ ಅಂತ ಎಷ್ಟೋ ಆಪ್ಷನ್ಸ್ ಫಸ್ಟ್ ಇತ್ತು. ಈಗ ಅವರಿಂದಾನೇ ತಗೊಂಡು ಪೆಸಾ ಅಥವಾ ಟೆಸಾ ಸ್ಯಾಂಪಲ್ನಿಂದ ಅವರ ಮಗುನೇ ಕೊಡೋವಂಥ ಅವಶ್ಯಕತೆಗಳು IVF ಇಂದ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸಿವಿಯರ್ ಎಂಡೋಮೆಟ್ರೋಸಿಸ್ ಅಂತ ಏನು ಹೇಳ್ತೀವಿ, ಸ್ಟೇಜ್ 3 ಸ್ಟೇಜ್ 4 ಅವ್ರಿಗೂ ಕೂಡ IVF ಇಂಡಿಕೇಟೆಡ್ ಆಗಿರುತ್ತೆ. ಇನ್ನು 3ರಿಂದ 6 IUI ಸೈಕಲ್ ಟ್ರೈ ಮಾಡಿ ಅವರು ಸಕ್ಸಸ್ ಪಡೀದೇ ಇದ್ದಾಗ, ಇನ್ನು ಆಲ್ಮೋಸ್ಟ್ 5 ವರ್ಷಕ್ಕಿಂತ ಮುಂಚೆ ನೋಡಿದಾಗ 12 ಸೈಕಲ್ಲು 13 ಸೈಕಲ್ IUI ಎಲ್ಲ ಕಡೆ ಟ್ರೈ ಮಾಡಿ ಫೇಲ್ ಆಗಿ ಅವರ ಜೀವನಕ್ಕೆ ಇನ್ನು ಮಕ್ಕಳು ಬೇಡ ಅಂತ ಸೋತು ಮನೇಲಿರ್ತಾರೆ. ಅವ್ರಿಗೆ IVF ಒಳ್ಳೆ ಆಪ್ಷನ್ ಕೂಡ, ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ. ಇನ್ನು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಅಂದರೆ ಇಬ್ಬರಿಗೂ ಏನೂ ತೊಂದರೆ ಇರಲ್ಲ, ಬಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿರುತ್ತೆ. ಅವ್ರಿಗೆ ಸ್ಪೆಷಲ್ ಟೆಸ್ಟ್ಗಳನ್ನ ಮಾಡಿದಾಗ ಆ ಸ್ಪೆಷಲ್ ಟೆಸ್ಟಲ್ಲಿ ಇಂಡಿಕೇಶನ್ ಮಾಡಿದಾಗ IVF ಮಾಡಿದಾಗ ಬೆಟರ್ ಸಕ್ಸಸ್ ಇರುತ್ತೆ. ಇನ್ನು ಲಾಸ್ಟು ಜೆನೆಟಿಕಲಿ ಪ್ರಾಬ್ಲಮ್ ಇದ್ದರೆ, ಅಂದರೆ ಆನುವಂಶಿಕವಾಗಿ ಏನಾದರೂ ತೊಂದರೆ ಇದ್ದಾಗ, ಆ ಜೆನೆಟಿಕಲಿ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಎಂಬ್ರಿಯೋ ಬಯಾಪ್ಸಿ ಮಾಡಿ ಒಳ್ಳೆ ಎಂಬ್ರಿಯೋನ ಹಾಕಿದಾಗ ಅವರ ಮಗುನೇ ಚೆನ್ನಾಗಿ ಬೆಳೆದು ಮುದ್ದಾಗಿ ಬರುತ್ತೆ. ಸೊ ಇಷ್ಟು ಇಂಡಿಕೇಶನ್ಸ್ ಅಲ್ಲದೆ IVF ಫೇಲ್ಯೂರ್ಸಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೋ ಅದನ್ನು ನೋಡಿಕೊಂಡಾಗ ಸಕ್ಸಸ್ ಎಲ್ಲಿ ಪಡಿಬೋದು ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಈಗ IVF ಅಂತ ಬಂದಾಗ ಎಲ್ಲರಿಗೂ ಒಂದು ಕಾಡೋ ಕಾಮನ್ ಕ್ವೆಶನ್ ಅಂದ್ರೆ ಇದರಲ್ಲಿ ಸಕ್ಸಸ್ ಇರತ್ತಾ ಅಂತ ಕ್ವೆಶನ್ಸ್ ಬರುತ್ತೆ. ಸೊ ಇದರಲ್ಲಿ ಸಕ್ಸಸ್ ರೇಟ್ ಎಷ್ಟಿರುತ್ತೆ? ಜೊತೆಗೆ ಈಗ ಈ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಸೆಂಟರ್ಸ್ನ ಚೂಸ್ ಮಾಡೋ ಟೈಮಲ್ಲಿ ಯಾವ ರೀತಿ IVF ಸೆಂಟರ್ಸ್ನ ಚೂಸ್ ಮಾಡಬೇಕಾಗತ್ತೆ? IVF ಸಕ್ಸಸ್ ರೇಟ್ ಅನ್ನೋದು ಪೇಷಂಟ್ ಡಿಪೆಂಡೆಂಟ್ ಇರುತ್ತೆ. ಅಂದರೆ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ, ಅವರಲ್ಲಿ ಏನು ತೊಂದರೆ ಇದೆ ಅಂತ. ಬಟ್ ಜನರಲ್ ಆಗಿ ನೋಡೋದಾದ್ರೆ ಸಕ್ಸಸ್ ರೇಟ್ ಅರೌಂಡ್ 65% ಇರುತ್ತೆ. ಓವರಾಲ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅರೌಂಡ್ 50. ನಾವು ಗರ್ಭಗುಡಿಲಿ ಓವರ್ 12 years ವಿ ಹವ್ ಸೀನ್ ಅ ಕನ್ಸಿಸ್ಟೆಂಟ್ ಆಫ್ 65% ರಿಸಲ್ಟ್ಸ್. ಸೊ ಹೆಂಗೆ ಇದನ್ನ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ಅಂದರೆ, ಒಂದು ಬರೀ ಇವರಿಗೆ ಮಕ್ಕಳಾಗ್ತಾ ಇಲ್ಲ ಇದೊಂದೇ ಕಾರಣ ಅಂದ್ಬಿಟ್ಟು ಮಾಡೋದಕ್ಕಿಂತ ಅದ್ರ ಜೊತೆಗೆ ಹಲವಾರು ರೀಸನ್ಸ್ ಇರುತ್ತೆ ಏನಕ್ಕೆ. ಈ ಕೆಲವ್ರಿಗೆ ಎಲ್ಲ ಚೆನ್ನಾಗಿರುತ್ತೆ, ಥೈರಾಯ್ಡ್ ತೊಂದರೆ ಇರುತ್ತೆ, ಶುಗರ್ ಏರುಪೇರು ಇರುತ್ತೆ, ಅಥವಾ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಪ್ರತಿಯೊಂದನ್ನು ನಾವು ಒಂದು ಹಾಲಿಸ್ಟಿಕ್ ಅಪ್ರೋಚ್, ಪ್ರತಿಯೊಂದನ್ನು ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಾಗ ನಾವು ಸಕ್ಸಸ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಮತ್ತು ಹೆಂಗೆ ಸೆಲೆಕ್ಟ್ ಮಾಡೋದು ಒಂದು ಸೆಂಟರ್, ತುಂಬ ಜನ ಇದು ಒಂದು ಕಾಡ್ತಾ ಇರೋ ಪ್ರಶ್ನೆ. ಈಗ ಹಲವಾರು ಸೆಂಟರ್ಸ್ ಇದೆ, ಯಾವುದಕ್ಕೆ ಹೋಗಬೇಕು, ಯಾವ್ದು ಸರಿ, ಏನು ನೋಡಿ ಡಿಸೈಡ್ ಮಾಡಬೇಕು. ನಾನು ಒಂದು ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇರಬೇಕು, ಒಳ್ಳೆ ಸಕ್ಸಸ್ ರೇಟ್ ಆ ಪರ್ಟಿಕ್ಯುಲರ್ ಸೆಂಟರ್ನಲ್ಲಿ ಇರಬೇಕು. ಮೂರನೇದು ಬರೀ ಸೆಂಟರಲ್ಲಿ ಡಾಕ್ಟರ್ ಇದೊಂದೇ ಅಲ್ದಲೆ ಅಲ್ಲಿ ಲ್ಯಾಬ್, ಅಲ್ಲಿ IVF ನಾವು ಏನು ಮಾಡ್ತೀವಿ ಆ ನಡೆಸೋ ಲ್ಯಾಬ್ ರೀತಿ ಫೆಸಿಲಿಟೀಸ್ ಯಾವ ರೀತಿ ಇದೆ. ಇನ್ ಹೌಸ್ ಎಂಬ್ರಿಯಾಲಜಿಸ್ಟ್, ಈಗ ಎಷ್ಟೊಂದು ಕಡೆ ಎಂಬ್ರಿಯಾಲಜಿಸ್ಟ್ ಒಂದು ಸೆಂಟರ್ನ ಒಂದು ಸೆಂಟರ್ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಅವ್ರ ಟೈಮಿಂಗ್ಸ್ ಪ್ರಕಾರ ಮಾಡಬೇಕಾಗತ್ತೆ. ಅವಾಗ ಎಷ್ಟೋ ಸತಿ ಭ್ರೂಣ ಕ್ವಾಲಿಟಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ ಹೌಸ್ ಎಂಬ್ರಿಯಾಲಜಿಸ್ಟ್ ಅಂದರೆ ನಮ್ಮಲ್ಲೇ ಎಕ್ಸ್ಕ್ಲೂಸಿವ್ ಆಗಿರೋ ಎಂಬ್ರಿಯಾಲಜಿಸ್ಟ್ ಇರಬೇಕು. ಮತ್ತು ಒಂದು ಹಾಲಿಸ್ಟಿಕ್ ಅಪ್ರೋಚ್, ಈಗ ಒಂದು ಸೆಂಟರಲ್ಲಿ ಪ್ರತಿಯೊಂದು ಅವ್ರು ಪಡ್ಕೊಳ್ಳೋ ವ್ಯವಸ್ಥೆ ಇರಬೇಕು. ಈಗ ನಮ್ಮಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಸಿಗ್ತಾರೆ, ಗಂಡಸರು ಪ್ರಾಬ್ಲಮ್ ಇರೋರಿಗೆ ಗಂಡಸರು ಡಾಕ್ಟರ್ಸ್ ಬರ್ತಾರೆ, ಮತ್ತು ಕೆಲವ್ರಿಗೆ ಈಗ ನಾನು ಹೇಳ್ದಂಗೆ ಶುಗರ್ ಏರುಪೇರು ಇರ್ಬೋದು, ಅಥವಾ ಕೆಲವು ಸತಿ ತುಂಬಾ ಸ್ಟ್ರೆಸ್ನಲ್ಲಿ ಇರ್ತಾರೆ, ಅಂಥವ್ರಿಗೆ ಸೈಕ್ಯಾಟ್ರಿಸ್ಟ್ ಒಪಿನಿಯನ್ ಬೇಕಾಗುತ್ತೆ, ಅವ್ರು ಅವೈಲಬಲ್ ಇರ್ತಾರೆ, ಮತ್ತು ಫಿಸಿಷಿಯನ್ಸ್ ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅನೆಸ್ಥೆಟಿಸ್ಟು ಪ್ರತಿಯೊಂದು ಒಂದೇ ಸೆಂಟರಲ್ಲಿ ಅವ್ರಿಗೆ ಸಿಕ್ಕಿದಾಗ, ಮತ್ತು ಹಾಲಿಸ್ಟಿಕ್ ಲೈಕ್ ಈಗ ಒಬೆಸಿಟಿ ತುಂಬ ಜಾಸ್ತಿ ಆಗಿರೋದು ಕೂಡ ಅವ್ರ ರಿಸಲ್ಟ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅಂಥವ್ರಿಗೆ ಡೈಟಿಷಿಯನ್ ರೆಫರೆನ್ಸಸ್ ಬೇಕಾಗುತ್ತೆ. ಸೊ ಪ್ರತಿಯೊಂದು ಒಂದೇ ಸೆಂಟರಲ್ಲಿ ಅವ್ರಿಗೆ ಸಿಕ್ಕಾಗ ಅಂಥವ್ರಿಗೆ ಒಂದು ಹಾಲಿಸ್ಟಿಕ್ ಟ್ರೀಟ್ಮೆಂಟ್, ಅಂದರೆ ಎಲ್ಲ ರೀತಿಲೂ ನಾವು ಸರಿಪಡಿಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೋದು, ಮತ್ತು ಅವ್ರು ಹೆಚ್ಚಿನ ಪ್ರಮಾಣದ ಸಕ್ಸಸ್ ರೇಟ್ನ ಕಳ್ಕೊಬೋದು. ಓಕೆ ಡಾಕ್ಟರ್, ಈಗ ಸಕ್ಸಸ್ ಇದೆ ಅಂದಾಗ ಅಲ್ಲಿ ಫೇಲ್ಯೂರ್ ಕೂಡ ಇದ್ದೇ ಇರುತ್ತೆ. ಸೊ IVF ಟ್ರೀಟ್ಮೆಂಟ್ ಅಂತ ಬಂದಾಗ ಫೇಲ್ಯೂರ್ ಆಗಿರೋ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಯಾಕೆ IVF ಫೇಲ್ ಆಗತ್ತೆ ಅಂತ? ಒಂದು IVF ಫೇಲ್ಯೂರ್ಗೆ ಹಲವಾರು ಕಾರಣ ಇರುತ್ತೆ. ಡಾಕ್ಟರ್ ಚಿನ್ಮಯ್ ಹೇಳ್ದಂಗೆ 2 ಹಂತ ಇರುತ್ತೆ IVF ಅಲ್ಲಿ. ಒಂದು ಮೊಟ್ಟೆ ಬೆಳವಣಿಗೆ ಆಗಿ ಅದನ್ನು ಪಿಕಪ್ ಮಾಡಿ, ಅದನ್ನು OPU ಅಥವಾ ಓವಮ್ ಪಿಕಪ್ ಮಾಡಿ ಅದನ್ನು ಭ್ರೂಣ ಮಾಡೋ ಅಂಥ ಹಂತನ
ಒಂದು ಅಂತ ಹೇಳ್ತೀವಿ. ಇನ್ನೊಂದು ಸೆಕೆಂಡ್ ಹಂತ ಎಂಬ್ರಿಯೋ ಟ್ರಾನ್ಸ್ಫರ್, ಅಂದರೆ ಭ್ರೂಣ ಎಲ್ಲ ಆದಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡೋದು. ಈ 2 ಹಂತಗಳಲ್ಲಿ ಎಲ್ಲಿ ತೊಂದರೆ ಇದೆ, ಒಂದು ಪೇಷಂಟ್ ಸೆಲೆಕ್ಷನ್ ಕರೆಕ್ಟಾಗಿದೆಯಾ, ಅಂದರೆ ಒಂದು ಒಬೆಸಿಟಿ ಅಥವಾ ತೂಕ ಕಡಿಮೆ ಮಾಡಿಲ್ವಾ, ಇಲ್ಲ ಶುಗರ್ಸು ಥೈರಾಯ್ಡಲ್ಲಿ ಏನಾದರೂ ಇಶ್ಯೂ ಇತ್ತಾ, ಇಲ್ಲ ಹಾರ್ಮೋನಲ್ಲಿ ಏನಾದರೂ ಇಶ್ಯೂ ಇತ್ತಾ, ಆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಾಗಿರ್ಬೋದು, ಇಂಜೆಕ್ಷನ್ ಟೈಮಿಂಗಲ್ಲಿ ಆಗಿರ್ಬೋದು, ಒಳ್ಳೆ ಇಂಜೆಕ್ಷನ್ಸ್ ಯೂಸ್ ಮಾಡಿದೀವಾ, ಕರೆಕ್ಟ್ ಟೈಮಲ್ಲಿ ಪೇಷಂಟ್ ಬಂದು ತಗೊಂಡಿದ್ದಾರಾ, ಸ್ಕ್ಯಾನ್ ಕರೆಕ್ಟಾಗಿ ಆಗಿದೆಯಾ, ಅದಾದ ನಂತರ ಕರೆಕ್ಟಾಗಿ ಎಲ್ಲ ಆಗಿ ಪಿಕಪ್ ಟೈಮಲ್ಲಿ ಎಂಬ್ರಿಯಾಲಜಿಸ್ಟ್ ಇನ್ ಹೌಸ್ ಹೇಳ್ದಂಗೆ ಅದೇ ಲ್ಯಾಬಲ್ಲಿ ಕಲ್ಚರ್ ಆಕ್ಟಿವಿಟೀಸ್ ಏನಿರುತ್ತೆ, ಎಂಬ್ರಿಯೋ ಲ್ಯಾಬ್ ಏನಂತ ಏನಿರುತ್ತೆ, ಇನ್ಕ್ಯುಬೇಟರ್ಸು, ಕಲ್ಚರ್ ಮೀಡಿಯಾ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದಾರ, ಒಳ್ಳೆ ಕ್ವಾಲಿಟಿ ಇತ್ತ. ಸೊ ಎಲ್ಲ ಯೂಸ್ ಮಾಡಿದ ನಂತರ ಎಂಬ್ರಿಯೋ ಚೆನ್ನಾಗಿ ಫಾರ್ಮ್ ಆದಮೇಲೆ ಅದು ಫ್ರೀಸ್ ಮಾಡಿರೋವಂಥ ಕ್ವಾಲಿಟಿ ಏನಿದೆ ಅದು ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಫ್ರೀಸ್ ಆಗಿದೆಯಾ, 3ನೇ ದಿನದ್ದು 5ನೇ ದಿನದ್ದು ಫ್ರೀಸ್ ಆದಮೇಲೆ ಯೂಶಲಿ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್ ಅಂತ ಏನು ಹೇಳ್ತೀವಿ, ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಈಗ ಇರೋ ಪರಿಸ್ಥಿತಿಯಲ್ಲಿ. ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿದಾರಾ, ಇಲ್ಲ ಅಂದರೆ 3ನೇ ದಿನದ, ಇಲ್ಲ ಫ್ರೆಶ್ ಟ್ರಾನ್ಸ್ಫರ್ ಅಂತ ಏನು ಹೇಳ್ತೀವಿ, ಇಮಿಡಿಯೇಟ್ಲಿ ಪಿಕಪ್ ಆದಮೇಲೆ ಫ್ರೆಶ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡಿದಾರಾ, ಮಾಡೋವಾಗ ಕ್ವಾಲಿಟಿ ಹೇಗಿದೆ, ಎಂಬ್ರಿಯೋ ಕ್ವಾಲಿಟಿ ಮಾಡಿದಾಗ, ಅದಾದಮೇಲೆ ಪೋಸ್ಟ್ ಪ್ರೊಸೀಜರ್ ಅದಾದ ನಂತರ ಏನೇನು ಕೊಟ್ಟಿದ್ದಾರೆ ಅಡ್ವೈಸು, ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ದಾರಾ, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, ಸೊ ಅದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದಾರಾ, ಇದರ ಮಧ್ಯದಲ್ಲಿ ಪೇಷಂಟ್ ಹೇಗೆ ಪಾಸಿಟಿವ್ ಆಗಿ ತಗೊಂಡಿದ್ದಾರಾ, ಇಲ್ಲ ಪ್ರತಿ ಸಾರಿ ಸ್ಟ್ರೆಸ್ ಆಗಿ ಭಯವಾಗಿ ತಗೊಂಡಿದ್ದಾರಾ, ಡಾಕ್ಟರ್ ಜೊತೆ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರಾ, ಫೈನಾನ್ಷಿಯಲಿ ಈಕ್ವಲ್ ಆಗಿದ್ದಾರಾ, ಇಷ್ಟೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಪ್ರತಿಯೊಂದು ಸಕ್ಸಸ್ ರೇಟಲ್ಲೂ ಪೇಷಂಟ್ಗೂ ಡಾಕ್ಟರ್ಗೂ ಸೆಂಟರ್ಗೂ ಎಲ್ಲ ಸಂಬಂಧವಾಗಿರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನು ಬರುತ್ತೆ ಅಂದರೆ ಪೇಷಂಟು ಪಾಸಿಟಿವ್ ಆಗಿ ಹಾಲಿಸ್ಟಿಕ್ ಆಗಿ ಡಾಕ್ಟರ್ನ ಸೆಂಟರ್ನ ನಂಬಿದಾರ. ವೆನ್ ಪೇಷಂಟ್ ಬಿಲೀವ್ಸ್ ಕಂಪ್ಲೀಟ್ಲಿ, ಆಗ ಮಾತ್ರ ಡಾಕ್ಟರು ಟ್ರೀಟ್ಮೆಂಟ್ ಕೊಟ್ಟಾಗ ಸಕ್ಸಸ್ ರೇಟು ಫಸ್ಟ್ ಸೈಕಲಲ್ಲೇ ಆಗುತ್ತೆ. ಓಕೆ ಡಾಕ್ಟರ್, ಈಗ IVF ಫೇಲ್ಯೂರ್ ಆಗತ್ತೆ, ಸೊ ಒಂದು ಫೈನಲ್ ಟ್ರೀಟ್ಮೆಂಟ್ ಅಂದ್ರೆ IVF ಅಂತ ಜನ ತಿಳ್ಕೊಂಡಿರೋದು, ಮಕ್ಕಳಾಗ್ಲಿಲ್ಲ ಅಂದಾಗ. ಈಗ IVF ಫೇಲ್ ಆಯ್ತು ಅಂತಂದಾಗ ಬೇರೆ ಏನು ಆಪ್ಷನ್ ಇರುತ್ತೆ ಅಂತ ಈಗ ಅವ್ರಿಗೆ? ಈಗ ಯಾರಾದರೂ ಒಂದ್ಸತಿ IVF ಮಾಡಿಸ್ಕೊಂಡು ಫೇಲ್ ಆಗಿದೆ ಅಂತ ಬಂದಿರ್ತಾರೆ. ಸೊ ಕಾರಣಗಳೇನು ಅಂತ ಹುಡುಕ್ಬೇಕು. ಈಗ ಮತ್ತೆ ಅದನ್ನೇ ಮಾಡೋದ್ರಿಂದ ಸೇಮ್ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಈಗ ನಮ್ಮಲ್ಲಿ ಬಂದು ಒಂದು ದಂಪತಿಗಳಿಗೆ ಅವ್ರು 2 ಸತಿ ಹೊರಗಡೆ IVF ಮಾಡಿಸಿದ್ರು, 2 ಸತಿನೂ ಫೇಲ್ಯೂರ್ ಆಗಿತ್ತು, ಭ್ರೂಣ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನಾವು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅವ್ರನ್ನ ನೆಕ್ಸ್ಟ್ ಫಾಲೋಅಪ್ ಏನಕ್ಕೆ ಫೇಲ್ ಆಗಿದೆ ಅಂತ ಪರೀಕ್ಷೆ ಮಾಡಿ ನೋಡಿದಾಗ ಅವ್ರ ಗರ್ಭಕೋಶದಲ್ಲಿ ಒಳ ಪರ್ದೆ ಒಂದಿರುತ್ತೆ, ಎಂಡೋಮೆಟ್ರಿಯಮ್ ಅಂತ, ಅದು ತುಂಬ ಸಣ್ಣ ಬರ್ತಾ ಇತ್ತು. ಎಂಥ ಒಳ್ಳೆ ಭ್ರೂಣ ಹಾಕಿದ್ರು ಗರ್ಭಕೋಶದ ಒಳ ಪರ್ದೆನೇ ಸಣ್ಣ ಇದ್ರೆ ಭ್ರೂಣ ಕಚ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ತಿನ್ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಸೊ ಆ ಕಾರಣದಿಂದ ಅವರಿಗೆ ಪ್ರೆಗ್ನೆನ್ಸಿ ನಿಲ್ತಿರ್ಲಿಲ್ಲ. ಅಂಥವ್ರಿಗೆ ಎಂಡೋಮೆಟ್ರಿಯಲ್ ರೀಜುವಿನೇಷನ್ ಥೆರಪೀಸ್ PRP ಅಂತೆಲ್ಲ ಮಾಡ್ತೀವಿ. ಸೊ ಅದನ್ನ ಹಾಕಿ ಆಲ್ಮೋಸ್ಟ್ 2 ಸೈಕಲ್ ಅಂದರೆ ಕೆಲವು ಸತಿ ಹಿಸ್ಟ್ರೋಸ್ಕೋಪಿಕ್ ಗೈಡೆಡ್ ಹಾಕಿ ಮತ್ತೆ ನೆಕ್ಸ್ಟ್ ಸೈಕಲ್ ಇನ್ನೊಂದು ಸತಿ ಮಾಡಿ ಅದು ಗರ್ಭಕೋಶದ ಒಳ ಪರ್ದೆ ಮಿನಿಮಮ್ ಇಷ್ಟು ಥಿಕ್ನೆಸ್ ಅಂತ ಇರಬೇಕು, ಅಲ್ಲಿ ತನಕ ಬೆಳೆಸಿ ಆಮೇಲೆ ಅವ್ರಿಗೆ IVF ಮಾಡಿ ಅದನ್ನ ಮತ್ತೆ ಟ್ರಾನ್ಸ್ಫರ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅವ್ರು ಕನ್ಸೀವ್ ಆದ್ರು. ಸೊ ಈ ರೀತಿಯಾಗಿ ಹಲವಾರು ಕಾರಣ ಇರುತ್ತೆ ಫೇಲ್ ಆಗೋದಕ್ಕೆ. ತಿನ್ ಎಂಡೋಮೆಟ್ರಿಯಮ್ ಇರ್ಬೋದು, ಕೆಲವರಿಗೆ ಭ್ರೂಣದಲ್ಲಿ ನೋಡೋದಿಕ್ಕೆ ಭ್ರೂಣ ಚೆನ್ನಾಗಿರುತ್ತೆ ಬಟ್ ಜೆನೆಟಿಕಲಿ ಅಬ್ನಾರ್ಮಲ್ ಇರುತ್ತೆ, ಅಂಥವ್ರಿಗೆ ನಾವು ಭ್ರೂಣಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ನಂತರ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇನ್ನು ಕೆಲವು ಸತಿ ಏನಾಗುತ್ತೆ ಅಂದರೆ ಅವ್ರ ಹಸ್ಬೆಂಡ್ಸಲ್ಲಿ ಅಂದರೆ ಅವರಿಗೆ ವೀರಾಣು ಸಂಖ್ಯೆ ಚೆನ್ನಾಗಿರುತ್ತೆ, ಚಲನಶಕ್ತಿ ಓಕೆ ಇರುತ್ತೆ, DFI DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದು ಅಡ್ವಾನ್ಸ್ಡ್ ಅನಾಲಿಸಿಸ್ ಸೀಮೆನಲ್ಲಿ ಮಾಡೋದು. ಆ ಪ್ರಮಾಣ ಏನಾದರೂ ಹೆಚ್ಚಿನ ಪ್ರಮಾಣದಿದ್ದರೆ ಅಂದರೆ 25% 30%ಗಿಂತ ಜಾಸ್ತಿ ಇದ್ದರೆ ಪದೇ ಪದೇ IVF ಫೇಲ್ ಆಗೋದು, ಅಬಾರ್ಷನ್ಸ್ ಆಗೋದು, ಇದೆಲ್ಲ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಆ ಟೆಸ್ಟ್ ಮಾಡಿ ಡೈರೆಕ್ಟಾಗಿ ಮ್ಯಾಕ್ಸ್ ಅಂತ ಅಡ್ವಾನ್ಸ್ಡ್ ಸ್ಪರ್ಮ್ ಸೆಲೆಕ್ಷನ್ ಟೆಕ್ನಿಕ್ಸ್ ಇರ್ಬೋದು, ಪೆಸಾ ಇರ್ಬೋದು, ಸೊ ಈ ರೀತಿಯಾಗಿ ಮಾಡಿ ಒಳ್ಳೆ ಸ್ಪರ್ಮ್ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಅಥವಾ ಕೆಲವರಿಗೆ ಎರಾ ಅಂತ ಮಾಡ್ತೀವಿ, ಅಂದ್ರೆ ಇಂಥ ಸ್ಪೆಸಿಫಿಕ್ ಟೈಮ್ಗೆ ಇವ್ರಿಗೆ ಭ್ರೂಣ ಹಾಕಿದ್ರೆ ಮಾತ್ರ ಅಂಟ್ಕೊಳ್ಳೋದು ಅಂತ ಇರುತ್ತೆ ಆ ಟೆಸ್ಟಲ್ಲಿ. ಸೊ ಆ ರೀತಿಯಾಗಿ ಏನಾದರೂ ತೊಂದರೆ ಇದೆಯಾ ಅಂತ ಅದನ್ನ ಪರೀಕ್ಷೆ ಮಾಡಿದಾಗ ಸೊ ಒಂದ್ಸತಿ ಫೇಲ್ ಆದರೆ ಅಡ್ವಾನ್ಸ್ ಅನಾಲಿಸಿಸ್ಗೆ ಹೋಗ್ತೀವಿ. ಏನು ಕಾರಣಗಳಿರ್ಬೋದು, ಅವ್ರ ಬಾಡಿ ಭ್ರೂಣ ರಿಜೆಕ್ಟ್ ಮಾಡ್ತಿದ್ಯಾ, ಜೆನೆಟಿಕ್ ಅನಾಲಿಸಿಸ್ ಅಲ್ಲಿ ತೊಂದರೆ ಇದೆಯಾ ಅಂತ ಅಸೆಸ್ ಮಾಡಿ ನಂತರ ಅದನ್ನ ಸರಿಪಡಿಸಿ ನಾವು ಮತ್ತೆ IVF ಹೋದಾಗ ಸಕ್ಸಸ್ ರೇಟ್ನ ಖಂಡಿತವಾಗ್ಲೂ ಪಡ್ಕೊಳ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಬ್ರೇಕ್ನ ಬಳಿಕ. ಗರ್ಭಗುಡಿ IVF ಸೆಂಟರ್ ವತಿಯಿಂದ ಕ್ಯಾಂಪ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದೇ 20ನೇ ತಾರೀಕು KGF ನಲ್ಲಿ ಕ್ಯಾಂಪ್ ಇದೆ, 23ನೇ ತಾರೀಕು ಹಾಸನ ಅರಕಲಗೂಡ್ನಲ್ಲಿ ಕ್ಯಾಂಪ್ ಇದೆ. ನೀವು ಕೂಡ ಅಲ್ಲಿ ಭೇಟಿ ಈ ಕ್ಯಾಂಪ್ನ ಉಪಯೋಗವನ್ನ ಪಡ್ಕೊಳ್ಳಿ. ಜೊತೆಗೆ ಈ ಕ್ಯಾಂಪ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಏನೋ ಗರ್ಭಗುಡಿ IVF ಸೆಂಟರ್ ನಲ್ಲಿ ಚಿಕಿತ್ಸೆ ಪಡೆದು ಮಗುವನ್ನ ಪಡೆದಿರುವಂತಹ ಕಾಲರ್ ಒಬ್ರು ನಮ್ಮ ಜೊತೆ
ಇದ್ದಾರೆ, ಅವರನ್ನ ಕಾರ್ಯಕ್ರಮದಲ್ಲಿ ಮಾತಾಡ್ಸೋಣ. ಹೇಮಾ ಅಂತ ಬೆಂಗಳೂರಿನಲ್ಲಿ. ಹೇಮಾ ಅವರೇ ನಮಸ್ತೆ. ಹೇಳಿ ಮೇಡಮ್. ಹೇಮಾ ಅವರೇ, ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? ಯಾವೊಂದು ಟೈಮ್ ಅಲ್ಲಿ ನೀವು ಗರ್ಭಗುಡಿ IVF ಸೆಂಟರ್ ನ ವಿಸಿಟ್ ಮಾಡಿದ್ರಿ? ಮೇಡಮ್ ನಮ್ಗೆ ಮದ್ವೆ ಆಗಿ 15 ವರ್ಷ ಆಯ್ತು. ಎಲ್ಲಾ ಕಡೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ, ಇದು ಸಕ್ಸಸ್ ಆಗಿರ್ಲಿಲ್ಲ. ಗರ್ಭಗುಡಿಗೆ ಹೋದೆ, ಅಲ್ಲಿ ಚೆನ್ನಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಸಕ್ಸಸ್ ಆಯ್ತು. ಈಗ ಮಗುಗೆ 3 ತಿಂಗಳು. ಮಗು ಮತ್ತೆ ನಾನಿದ್ದು ಚೆನ್ನಾಗಿದ್ದೀವಿ. ಓಕೆ, ನಿಮಗೆ ಅಲ್ಲಿ ಗರ್ಭಗುಡಿ IVF ಸೆಂಟರ್ ನ ವಿಸಿಟ್ ಮಾಡಿದಾಗ ಟ್ರೀಟ್ಮೆಂಟ್ ಯಾವ ರೀತಿ ಇತ್ತು? ಡಾಕ್ಟರ್ಸ್ ನ ಅಪ್ರೋಚ್ ಹೇಗಿತ್ತು ಹೇಮಾ ಅವರೇ? ಮೇಡಮ್ ನನ್ಗೆ ಆಕ್ಚುಲಿ ನನ್ಗೆ ನಂಬಿಕೆನೇ ಇರ್ಲಿಲ್ಲ, ಈ ತರ ಆಗುತ್ತೆ ನನ್ನ ತಾಯಿ ಹಾಕ್ತೀನಿ ಅಂತ ನಂಬಿಕೆನೇ ಇರ್ಲಿಲ್ಲ. ನಾನು ತುಂಬಾ ಸೋತೋಗ್ಬಿಟ್ಟಿದೆ, ಎಲ್ಲಾ ಕಡೆ ತೋರಿಸಿ ಆಯುರ್ವೇದಿಕ್ ಅದು ಇದೆಲ್ಲ ತಗೊಂಡು ತುಂಬಾ ಸೋತೋಗ್ಬಿಟ್ಟಿದೆ. ಆಮೇಲೆ ಟಿವಿ ತರ ಮೂಲಕ ನೋಡ್ಕೊಂಡು ನಾನು ಗರ್ಭಗುಡಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಆಶಾ ಮೇಡಮ್ ಆಯ್ತು, ಚಿನ್ನವಿ ಮೇಡಮ್ ಅಂತ ನಮ್ ದೇವ್ರವ್ರು, ಅವರಿಂದಾನೇ ನನ್ಗೆ ಇವಾಗ ಸಂತಾನ ಬಗ್ಗೆ ಸಿಕ್ಕಿದೆ ಮೇಡಮ್. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಅವರು ನಾನು ಸೋತೋಗಿದ್ದೀನ ನನ್ನನ್ನು ಹುರುಪಿಸಿ ಇದ್ ಮಾಡಿದ್ರು ಮೇಡಮ್ ಅವ್ರು. ಓಕೆ ಹೇಮಾ ಅವರೇ, ಡಾಕ್ಟರ್ ಚಿನ್ಮಯ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ ಹೇಮಾ ಅವರೇ. ಮೇಡಮ್ ನಿಮ್ ಲೈಫ್ ಹೇಗಿದೆ? ಮುಂಚೆ ಹೇಗಿತ್ತು? ಮೇಡಮ್ ನಾನು ಅವಾಗಿನ ಲೈಫ್ ಈಗಿನ ಲೈಫ್ ತುಂಬಾನೇ ಚೆನ್ನಾಗಿದೆ ಮೇಡಮ್. ನೀವೇ ನನ್ಗಿಂತ ಲೈಫ್ ನ ಸೃಷ್ಟಿ ಮಾಡ್ಕೊಟ್ಟಿದ್ದೆ ನೀವೇ ಮೇಡಮ್. ತುಂಬಾ ಜೀವನದಲ್ಲಿ ಸೋತೋಗ್ಬಿಟ್ಟಿದೆ, ಎಲ್ಲಾ ಕಡೆ ತೋರಿಸಿ ನಿಮ್ಮ ಇದರಿಂದ ನನ್ಗೆ ಈಗ ಮಗು ಆಗಿ ನನ್ನ ಲೈಫಲ್ಲಿ ಈಗ ಚೆನ್ನಾಗಿದ್ದೀನಿ. ಹಸ್ಬೆಂಡು ಖುಷಿಯಾಗಿದ್ದಾರೆ, ಮನೇಲಿರೋರು ನಮ್ಮ ಫ್ಯಾಮಿಲಿನೂ ಚೆನ್ನಾಗಿದ್ದಾರೆ, ಎಲ್ಲಾನು ಖುಷಿಯಾಗಿದೆ ಮೇಡಮ್. ವೆರಿ ಗುಡ್, ವೆರಿ ಗುಡ್. ಧನ್ಯವಾದ ಹೇಮಾ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇವಾಗ ಹೇಮಾ ಅವ್ರು ಹೇಳ್ತಿದ್ರು 15 ವರ್ಷದಿಂದ ಕೂಡ ಅವರು ಮಗುಗೆ ಟ್ರೈ ಮಾಡಿ ಕೊನೆಗೆ ಗರ್ಭಗುಡಿ IVF ಸೆಂಟರ್ ನ ವಿಸಿಟ್ ಮಾಡಿ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಪಡೆದು ಈಗ ಮಗುವಾಗಿ ಖುಷಿ ಆಗಿದ್ದಾರೆ. ಸೊ ಅವರ ಒಂದು ಕೇಸ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಅವ್ರು ಬಂದಾಗ ಎಷ್ಟು ಸ್ಟ್ರೆಸ್ ಅಲ್ಲಿ ಇದ್ರು ಅಂದ್ರೆ, ಆಲ್ರೆಡಿ ಅವ್ರಿಗೆ 2 ಸತಿ ಫೇಲ್ಯೂರ್ ಆಗ್ಬಿಟ್ಟಿತ್ತು IVF. ಈಗ ಫೇಲ್ ಆಗ್ಬಿಟ್ಟಿದೆ, ನಿಜವಾಗ್ಲೂ ನಂಗೆ ಮತ್ತೆ ಮಾಡಿದ್ರೆ ವರ್ಕ್ ಆಗುತ್ತಾ, ನಂದೇ ಎಗ್ಸಿಗೆ ಹೋಗ್ಬೇಕಾ, ಕೆಲವರೆಲ್ಲ ಬೇರೆಯವ್ರಿಗೆ ಹೋಗ್ಬೇಕು, ದಾನಿಗಳು ಹೋಗಿ ಅಂತಾರೆ ಅಂತ ಎಲ್ಲ ತುಂಬಾ ಭಯ ಪಟ್ಟಿದ್ರು. ನಾನು ಅವ್ರಿಗೆ ಹೇಳಿದ್ವಿ ಆಪ್ಷನ್ಸ್ ಇದೆ, ಯಾಕೆ ಫೇಲ್ ಆಗಿದೆ ಅಂತ ಅಸೆಸ್ ಮಾಡೋಣ, ನಂತರ ಡಿಸಿಷನ್ ತಗೊಳ್ಳೋಣ, ಈಗಲೇ ಏನು ನೀವು ಈ ತರ ಎಲ್ಲ ಹೆದರ್ಕೊಳ್ಬೇಡಿ ಅಂತ. ನಾವು ಅವ್ರಿಗೆ ಪರೀಕ್ಷೆ ಮಾಡಿ ನೋಡಿದಾಗ ಜೆನೆಟಿಕ್ ಟೆಸ್ಟಿಂಗ್ ಎಲ್ಲ ಮಾಡಿದ್ವಿ. ನಾನು ಆಗ್ಲೇ ಹೇಳ್ದಂಗೆ ಎರಾ ಟೆಸ್ಟ್ ಅಂತ, ಯಾಕೆ ಫೇಲ್ ಆಗ್ತಿದೆ, ಒಳ್ಳೆ ಭ್ರೂಣ ಹಾಕಿದ್ರು ಅವ್ರಿಗೆ ಯಾಕೆ ಹಚ್ಕೊಂತಾ ಇಲ್ಲ ಅಂತ ಎರಾ ಟೆಸ್ಟ್ ಅಂತ ಮಾಡಿದ್ವಿ. ಅಂದ್ರೆ ಗರ್ಭಕೋಶದ ಒಳ ಪರದೆ ಕಣಗಳನ್ನ ತೆಗೆದು ಟೆಸ್ಟಿಂಗಿಗೆ ಕಳಿಸ್ತೀವಿ, ಭ್ರೂಣ ಅಂಟ್ಕೊಳ್ಳೋ ಶಕ್ತಿ ಆ ಟೈಮಲ್ಲಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಕೆ. ಅದರಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ ಕೊಡ್ತಾರೆ, ಈ ಟೈಮಿಗೆ ಹಾಕಿದ್ರೆ ಮಾತ್ರ ಭ್ರೂಣ ಅಂಟ್ಕೊಳ್ಳುತ್ತೆ ಅಂತ. ಸೊ ಅದ್ರ ಪ್ರಕಾರ ಒಂದು ನೋಡ್ಕೊಂಡ್ವಿ. ಎರಡನೇದು, ಹಸ್ಬೆಂಡಿಗೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ DNA ಫ್ರಾಗ್ಮೆಂಟೇಷನ್ ಅಂತ ಟೆಸ್ಟ್ ಮಾಡ್ತೀವಿ ವೀರಾಣುಗಳಲ್ಲಿ. ಅದ್ರ ಪ್ರಮಾಣ ಬಂದು ತುಂಬಾನೇ ಜಾಸ್ತಿ ಇತ್ತು, ಆಲ್ಮೋಸ್ಟ್ 40-45% ಇತ್ತು. ಸೊ ಅಂಥವ್ರಿಗೆ ಪದೇ IVF ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಸರಿಪಡಿಸೋದಕ್ಕೆ ನಾವು ಡೈರೆಕ್ಟ್ ಆಗಿ ಪೆಸ ಅಂತಂದ್ರೆ ವೀರಾಣುಗಳನ್ನ ಡೈರೆಕ್ಟ್ ಆಗಿ ಬೀಜದಿಂದ ತಗೊಂಡು ಅಂತ ವೀರಾಣು ಉಪಯೋಗಿಸ್ಬಿಟ್ಟು ನಾವು IVF ಮಾಡಿ ಭ್ರೂಣ ಮಾಡಿ ನಂತರ ಅದನ್ನ ಎರಾ ಪ್ರಕಾರ ಕರೆಕ್ಟ್ ಟೈಮಿಗೆ ಭ್ರೂಣನ ಗರ್ಭಕೋಶಕ್ಕೆ ಹಾಕಿದ್ಮೇಲೆ ಅವ್ರು ಪ್ರೆಗ್ನೆನ್ಸಿನ ಪಡ್ಕೊಂಡ್ರು. ಸೊ ಈ ರೀತಿಯಾಗಿ ಯಾವ ಕಾರಣ ಏನಕ್ಕೆ ಫೇಲ್ ಆಗ್ತಿದೆ, ಅದ್ರ ಜೊತೆಗೆ ಕೆಲವರಿಗೆ ತೂಕ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ನಾವು ಭ್ರೂಣ ಹಾಕಿದಾಗ ಅಬಾರ್ಷನ್ಸ್ ಆಗ್ಬಿಡೋ ಸಾಧ್ಯತೆ ಇರುತ್ತೆ. ಸೊ ಅಂಥವ್ರಿಗೆ ನಾವು ತೂಕ ಕಮ್ಮಿ ಮಾಡಿಸಿ, ಅವ್ರ ಶುಗರ್ಸ್ ಏನೇಂದ್ರು ಇದ್ರೆ, ಈವನ್ ಹಸ್ಬೆಂಡಲ್ಲಿ ಶುಗರ್ ಜಾಸ್ತಿ ಇದ್ರೂ ವೀರಾಣುಗಳಲ್ಲಿ ಡ್ಯಾಮೇಜ್ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ವೀರಾಣುಗಳನ್ನ ಸರಿಪಡಿಸ್ಕೊಳ್ಳೋಕೆ ಶುಗರ್ಸ್ನ ಕಂಟ್ರೋಲ್ ಮಾಡಿಕೊಂಡು ಅಥವಾ ಥೈರಾಯ್ಡ್ ಇದ್ರು ಅದನ್ನ ಸರಿಪಡಿಸ್ಕೊಂಡು ನಂತರ ನಾವು ಪ್ಲಾನ್ ಮಾಡಿದಾಗ ಸಕ್ಸಸ್ ರೇಟ್ನ ಖಂಡಿತ ಕಾಣ್ಬೋದು. ಓಕೆ ಡಾಕ್ಟರ್, ಈಗ ಫೀಮೇಲ್ಸ್ ಅಲ್ಲಿ ಎಷ್ಟರ ಮಟ್ಟಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ ಅದೇ ರೀತಿ ಮೇಲ್ಸ್ ಅಲ್ಲೂ ಕೂಡ ಇರುತ್ತೆ, ಬಟ್ ಅದನ್ನ ಜನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರಲ್ಲ. ಸೊ ಈಗ ಮೇಲ್ಸ್ ಅಂತ ಬಂದಾಗ ಅವರೆಲ್ಲ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ, ಏಜೋಸ್ಪರ್ಮಿಯಾ ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಏಜೋಸ್ಪರ್ಮಿಯಾ ಅಂದ್ರೆ ಏನು, ಅದಕ್ಕೆ ಏನ್ ಮಾಡಬೇಕಾಗತ್ತೆ ಆ ಪ್ರಾಬ್ಲಮ್ ಇದ್ದಾಗ ಡಾಕ್ಟರ್? ಒಂದು 10-15 ವರ್ಷಕ್ಕಿಂತ ಮುಂಚೆ ಹೋದರೆ ಎಸ್ಪೆಷಲಿ ಫೀಮೇಲ್ ಇನ್ಫರ್ಟಿಲಿಟಿ, ಮೇಲ್ ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ಆಲ್ಮೋಸ್ಟ್ ಒಂದು 60-75% ಇತ್ತು. ಮೇಲಲ್ಲಾದರೆ ಗಂಡಸರಲ್ಲಾದರೆ ಒಂದು 10-15%. ಆದರೆ ಈಗ ಆಲ್ಮೋಸ್ಟ್ 40-50% ಇಬ್ಬರದೂ ಆಲ್ಮೋಸ್ಟ್ ಸೇಮ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ. ಯಾಕೆ ಈ ರೀತಿ ಪ್ರಾಬ್ಲಮ್ ಆಗಿರ್ಬೋದು? ಒಂದು ಅತಿಯಾದ ಸ್ಟ್ರೆಸ್ಸಿಂದ, ಇಲ್ಲ ಚಿಕ್ಕ ವಯಸ್ಸಿನಲ್ಲೇ BP ಶುಗರು ಎಲ್ಲ ಬಂದು, ಇಲ್ಲ ವೈಫೈ ಅಂತ ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನ್ಸ್ ಅಂತ ಆಗಿರ್ಬೋದು, ಇಲ್ಲ ಲ್ಯಾಪ್ಟಾಪ್ ಯೂಸೇಜಿಂದ, ಹೆಚ್ಚು ಮೊಬೈಲ್ ಯೂಸೇಜಿಂದ, ಆ ಫ್ರೀಕ್ವೆನ್ಸಿಯಿಂದ ಹೆಚ್ಚು ಪ್ರಾಬ್ಲಮ್ಸು, ಮೇಲಲ್ಲಿ ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಅಥವಾ ವೀರಾಣುನ ಕೌಂಟ್ ಕಡಿಮೆ ಆಗಿರ್ಬೋದು. ಸೊ ಇದು ತೀರಾ ಕಡಿಮೆ ಆಗಿ ಈಗ ಪ್ರಾಬ್ಲಮ್ಮು ಆ್ಯಸೋಸ್ಪರ್ಮಿಯಾವರೆಗೂ ಹೋಗಿದೆ. ಸೊ ಆ್ಯಸೋಸ್ಪರ್ಮಿಯಾ ಅಂದರೆ ಏನು ಅಂದರೆ ವೀರಾಣುನೇ ಈಗ ಸೆಮೆನ್ ಸ್ಯಾಂಪಲ್ ಕೊಟ್ಟಾಗ ವೀರಾಣು ಕೌಂಟೇ ಇಲ್ಲ ಅಂದಾಗ
ಅದನ್ನು ಆಸೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಮತ್ತೆ ಅದನ್ನು ಪ್ರಾಸೆಸ್ ಮಾಡಿ ಮತ್ತೆ ಅದನ್ನು ಪೆಲೆಟಲ್ಲಿ ನೋಡ್ತೀವಿ. ಆಗಲೂ ವೀರಾಣು ಇಲ್ಲ ಅಂದಾಗ ಅದನ್ನು ಆಸೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಯೂಶಲಿ ಒಂದು ಸ್ಯಾಂಪಲಲ್ಲೇ ನಾವು ಅದನ್ನು ಏಸೋ ಅಂತ ಹೇಳಲ್ಲ. ಅಟ್ಲೀಸ್ಟ್ 2 ಸ್ಯಾಂಪಲ್ಲು ಗ್ಯಾಪಲ್ಲಿ ಆಲ್ಮೋಸ್ಟ್ ಒಂದು 4 to 6 ವೀಕ್ಸಲ್ಲಿ ನೋಡಿದಾಗ ಅದನ್ನು ಆಸೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಈ ಆಸೋಸ್ಪರ್ಮಿಯಾಗೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಬರೋಣ ಡಾಕ್ಟರ್, ಬ್ರೇಕ್ ತಗೊಂಡು. ಡಿಯರ್ ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಆಗ್ಲೇ ಏಸೋಸ್ಪರ್ಮಿಯಾ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಟ್ರೀಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಮೊದಲಿಗೆ ಒಂದು ದಂಪತಿ ಬಂದಿದ್ರು, 28 ಇಯರ್ಸು 36 ಇಯರ್ಸು, ಇಬ್ಬರಿಗೂ ವಯಸ್ಸು. ಮದುವೆ ಆಗಿ ಆಲ್ಮೋಸ್ಟ್ ಒಂದು 12 ವರ್ಷ. ಹಲವಾರು ಕಡೆ ತೋರಿಸ್ಕೊಂಡಿದ್ದಾರೆ. ಆಸೋಸ್ಪರ್ಮಿಯಾ ಅಂತ ಹಸ್ಬೆಂಡ್ಗೆ ಗೊತ್ತಾಗಿದೆ. ಅದಾದಮೇಲೆ ಎಲ್ಲ ಕಡೆ ನಿರಾಶರಾಗಿ ಇನ್ನು ನಿಮ್ಮ ಕಡೆಯಿಂದ ಏನೋ ಟ್ರೀಟ್ಮೆಂಟ್ ಇಲ್ಲ, ದಾನಿಗಳಿಂದ ಟ್ರೈ ಮಾಡಿ ಅಂತ. ಅದಾದಮೇಲೆ ಒಂದು 2-3 ಕ್ಯಾಂಪ್ ಅದು ಬಂದು ತೋರಿಸ್ಕೊಂಡ್ಮೇಲೆ ಅವ್ರಿಗೆ ಆ ವಿಶ್ವಾಸ ಬಂತು. ಸೆಂಟರ್ಗೆ ಬಂದು ಅದಾದಮೇಲೆ ನಾವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆಸೋಸ್ಪರ್ಮಿಯಾಗೂ ಆಪ್ಷನ್ಸ್ ಇದೆ, ನಿಮ್ಮಿಂದ ಮಗು ಆಗತ್ತೆ ಅಂತ ಹೇಳಿ ಅದಾದಮೇಲೆ ಅವರಿಂದ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಈಗ ಭ್ರೂಣ ಆಗಿ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ, ಪಾಸಿಟಿವ್ ಬಂದಿದ್ದಾರೆ. ಸೊ ಆಪ್ಷನ್ಸ್ ಆಸೋಸ್ಪರ್ಮಿಯಾಗೆ ತುಂಬ ತುಂಬ ಚೆನ್ನಾಗಿದೆ. ಈಗ ಬೀಜದಿಂದ ಟೆಸಾ ಅಂತ ಪೆಸಾ ಅಂತ ಸ್ಯಾಂಪಲ್ನ ತೆಗಿತೀವಿ. ಅಂದರೆ ಬೀಜದಿಂದ ಒಂದು ಚಿಕ್ಕ ಪರೀಕ್ಷೆ, ಅದಕ್ಕೆ ಚಿಕ್ಕ ಅನಸ್ತೀಶಿಯಾ ಇರುತ್ತೆ, ಲೋಕಲ್ ಅನಸ್ತೀಶಿಯಾ ಆಂಡ್ರಾಲಜಿಸ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಸ್ಪರ್ಮ್ಸ್ನ ರಿಟ್ರೀವ್ ಮಾಡಿ ಅದನ್ನು ಇಕ್ಸಿ ಅಂದರೆ IVFಗೆ ಹಾಕಿದಾಗ, ಮೊಟ್ಟೆಗೆ ಇಂಜೆಕ್ಟ್ ಮಾಡಿದಾಗ ಅದನ್ನು ಭ್ರೂಣ ಮಾಡಿ ಅದಾದಮೇಲೆ ಭ್ರೂಣದ ಕ್ವಾಲಿಟಿ ಚೆನ್ನಾಗಾಗುತ್ತೆ ಆ್ಯಂಡ್ ಮೊಟಿಲಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಈ ಪೆಸಾ ಟೆಸಾ ಸ್ಯಾಂಪಲ್ಸಿಂದ ಎಷ್ಟೋ ದಂಪತಿಗಳಿಗೆ ಅವ್ರದ್ದಾದಂಥ ಮುದ್ದಾದ ಮಕ್ಕಳು ಹುಟ್ಟಿದ್ದಾರೆ. ಓಕೆ ಡಾಕ್ಟರ್, ಏನೋ ಈಗ ಕಪಲ್ಸ್ ಬೇಬಿ ಟ್ರೈ ಮಾಡ್ತಿರ್ತಾರೆ, ಬಟ್ ಮಲ್ಟಿಪಲ್ ಅಬಾರ್ಷನ್ಸ್ ಆಗ್ತಿರುತ್ತೆ ಡಾಕ್ಟರ್. ಅಂಥ ಟೈಮಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಅವ್ರು ಏನು ಮಾಡಬೇಕಾಗತ್ತೆ ಅಂತ? ಈಗ ಎಷ್ಟೋ ಸತಿ ನಾವು ನೋಡ್ತೀವಿ ಅಬಾರ್ಷನ್ಸ್ ಆಗ್ತಾ ಇರುತ್ತೆ, ಒಂದು 3 ತಿಂಗಳಿಗಿರ್ಬೋದು, ಅಥವಾ ಕೆಲವು ಸತಿ ಜಸ್ಟ್ ಸ್ಕ್ಯಾನ್ಗೆ ಹೋಗಿಂತ ಮುಂಚೆನೇ ಬ್ಲೀಡಿಂಗ್ ಆಗಿಬಿಟ್ಟಿರುತ್ತೆ. ಸೊ ಅಂಥವ್ರು ಯಾವ ರೀತಿ ಟ್ರೀಟ್ಮೆಂಟ್ನ ಪಡ್ಕೊ, ಹಲವಾರು ಕಾರಣ ಇರುತ್ತೆ. ಈಗ ಗರ್ಭಕೋಶದಲ್ಲಿ ಏನಾದರೂ ಅಡ್ಡಗೋಡೆ ಇದ್ದರೆ ಅಂಥವ್ರಿಗೆ ಅದನ್ನು ಕಟ್ ಮಾಡಿ ಸರಿಪಡಿಸಿ ನಂತರ ಅವ್ರು ಟ್ರೈ ಮಾಡಿದಾಗ ಪ್ರೆಗ್ನೆನ್ಸಿನ ಪಡ್ಕೋಬಹುದು. ಯೂಟ್ರಸ್ ಸೆಪ್ಟಮ್ ಅಂತ ಹೇಳ್ತೀವಿ. ಅಥವಾ ಕೆಲವ್ರಿಗೆ ಏನು ಮಾಡ್ತೀವಿ, ಮೋಸ್ಟ್ ಕಾಮನ್ಲಿ ಜೆನೆಟಿಕ್ ಇಶ್ಯೂಸ್, ಅಂದರೆ ಸಂಬಂಧದಲ್ಲಿ ಮದುವೆ ಆಗಿರ್ತಾರೆ, ಅವರ ವಂಶಾವಳಿಲಿ ಪ್ರಾಬ್ಲಮ್ಗಳಿರುತ್ತೆ, ಅಂದರೆ ಅವರಲ್ಲಿ ನಾರ್ಮಲ್ ಕಂಡ್ರೂ ಅವರಿಂದ ಬರ್ತಾ ಇರೋ ಭ್ರೂಣದಲ್ಲಿ ತೊಂದರೆ ಆಗಿ ಅಂಥ ಭ್ರೂಣ ಬೆಳೀತಾ ಇರೋದಿಲ್ಲ. ಸೊ ಇದಕ್ಕೆ ನಾವು ನೋಡಿದಲ್ಲಿ ಒಂದು ದಂಪತಿಗಳು ನಮ್ಮಲ್ಲಿ ಬಂದಿದ್ರು. ಅವರು ಆಲ್ರೆಡಿ ಹಲವಾರು ಟೈಮು ನ್ಯಾಚುರಲಿ ಟ್ರೈ ಮಾಡಿದ್ದಾರೆ, 6 ವರ್ಷ ಪ್ರೆಗ್ನೆನ್ಸಿ ನಿಂತಿರಲಿಲ್ಲ. IUI ಮಾಡಿಸ್ಕೊಂಡಿದ್ದಾರೆ 3 ಸತಿ, ಅದರಲ್ಲಿ 1 ಸತಿ ಅಬಾರ್ಷನ್ ಆಯಿತು. ಅದಾದಮೇಲೆ ಮತ್ತೆ ಅವರು IVF ಹೊರಗಡೆ ಟ್ರೈ ಮಾಡಿ ನೆಗೆಟಿವ್ ಬಂತು. ಆಮೇಲೆ ನಾವು ಬಂದಾಗ ಪರೀಕ್ಷೆ ಮಾಡಿ ನೋಡಿದಾಗ ಅದಕ್ಕೆ ಜೆನೆಟಿಕ್ ಟೆಸ್ಟಿಂಗ್ PGTA ಅಂತ ಹೇಳ್ತೀವಿ, ಯಾವ ಭ್ರೂಣ ನಾರ್ಮಲ್ ಇದೆ ಅಂತ ನೋಡಿ ಹಾಕಿದಾಗ ಪ್ರೆಗ್ನೆನ್ಸಿನ ಪಡ್ಕೊಂಡ್ರು. ಓಕೆ ಡಾಕ್ಟರ್, ಏನು ಈಗ ಗರ್ಭಗುಡಿ IVF ಸೆಂಟರ್ನ ವತಿಯಿಂದ ಆಗಾಗ ಕ್ಯಾಂಪ್ಸ್ಗಳನ್ನ ಕೂಡ ಕಂಡಕ್ಟ್ ಮಾಡ್ತಿರ್ತೀರಾ. ಸೊ ಈ ಬಾರಿಯೂ ಕೂಡ ಕ್ಯಾಂಪ್ಸ್ ಇದೆ, ಕ್ಯಾಂಪ್ಗಳ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ಡಾಕ್ಟರ್? ಕ್ಯಾಂಪು ಈಗ ನಾವು ಫ್ರೀ ಕ್ಯಾಂಪ್ನ ನಡೆಸ್ಕೊಡ್ತೀವಿ. ಅದರಲ್ಲಿ ಇವಾಗ ಪ್ಲಾನ್ ಇರೋದು 20th, ಈ ಭಾನುವಾರ August 20th KGFನಲ್ಲಿದೆ, ಮತ್ತು 23rd ಅರ್ಕಲ್ಗೂಡಲ್ಲಿ ನಡೆಸ್ತಾ ಇದ್ದೀವಿ ಕ್ಯಾಂಪು. ಸೊ ಅಲ್ಲಿ ಸುತ್ತಮುತ್ತಲಿರೋ ಜನ ಬಂದು ಅಲ್ಲಿ ತೋರಿಸ್ಕೊಳ್ಬಹುದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಗರ್ಭಗುಡಿ IVF ಸೆಂಟರ್ನಲ್ಲಿ IVF ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೋತ್ ಆಫ್ ಯು ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು.